ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಹತ್ರ ಬೇಕಾದಷ್ಟು ಧೈರ್ಯ ಇಲ್ಲ ಅಂದ್ರೆ ಕೆಲವೊಮ್ಮೆ ನಮ್ಮ ಜೀವ ಕೂಡ ಹೋಗುತ್ತಂದ್ರೆ ನಂಬ್ತೀರಾ? ಈ ಕತೆ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಒಂದರಲ್ಲಿ ಒಬ್ಬ ರಾಜ ರಾತ್ರಿ ಮಲಗಕ್ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸೂರ್ಯನ ನೋಡ್ಬೇಕಂತ ನೆನ್ಸ್ಕೊಂಡು ಮಲಗ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ನೋಡದೆ ಒಬ್ಬ ಭಿಕ್ಷುಕನ ನೋಡ್ಬಿಡ್ತಾರೆ. ರಾಜನ್ಗೆ ತುಂಬಾ ಕೋಪ ಬರುತ್ತೆ. ಕೋಪದಿಂದ ತಿರುಗಿದಾಗ ಗೋಡೆಗೆ ಹೊಡ್ಕೊಂಡು ಹಣೆಯಲ್ಲಿ ರಕ್ತ ಬರುತ್ತೆ. ಒಂದ್ ಕಡೆ ಕೋಪ ಇದ್ರೇನು ಒಂದ್ ಕಡೆ ತುಂಬಾ ನೋವು ಆಗಿರುತ್ತೆ. ತಕ್ಷಣ ಸೈನಿಕರನ್ನ ಕರ್ಬಿಟ್ಟು ಆ ಭಿಕ್ಷುಕನ್ನ ಕರ್ಕೊಬರಕ್ ಹೇಳ್ತಾರೆ. ಸಭೆ ಮುಂದೆ ನಿಲ್ಸಿ ಅವನಿಗೆ ನೇಣು ಶಿಕ್ಷೆ ಕೊಡ್ತಾರೆ. ಆಗ ಆ ಭಿಕ್ಷುಕ ಎಲ್ಲಾರು ನೋಡ್ಬಿಟ್ಟು ತುಂಬಾ ಜೋರಾಗಿ ಬಿಕ್ಕಿ ಬಿಕ್ಕಿ ನಗ್ತಾನೆ. ಸಭೆ ಮುಂದೆ ಕೂತಂತ ಎಲ್ಲಾ ವ್ಯಕ್ತಿಗಳು ಭಿಕ್ಷುಕ ನಗದ್ ನೋಡ್ಬಿಟ್ಟು ತುಂಬಾ ಆಶ್ಚರ್ಯ ಆಗುತ್ತೆ. ನೇಣು ಶಿಕ್ಷೆ ಕೊಟ್ಟು ಇಷ್ಟು ದೂರ ನಗ್ತಿದಾರಲ್ಲ ಅಂತ ಎಲ್ರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ. ರಾಜನಿಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಭಿಕ್ಷುಕ ರಾಜನ ನೋಡ್ಬಿಟ್ಟು, ಬೆಳಿಗ್ಗೆ ನೀವು ನನ್ನ ಮುಖನ ನೋಡಿದ್ರಿ, ಅದರಿಂದ ನಿಮ್ಗೆ ಚಿಕ್ಕದಾಗಿ ಒಂದು ಪೆಟ್ಟು ಬಿತ್ತು ಅಷ್ಟೇ. ಆದ್ರೆ ನಾನು ನಿಮ್ಮ ನೋಡಿದ್ರಿಂದ ಇವಾಗ ನನಗೆ ಜೀವನ ಹೋಗ್ತಿದೆಯಲ್ಲ ಅಂತ ನೆನ್ಸಿ ತುಂಬಾ ನಗ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಜನ್ಗೆ ತಾನು ಮಾಡಿದ ತಪ್ಪನ್ನ ಅರಿವಾಗುತ್ತೆ. ತಕ್ಷಣ ರಾಜ ಭಿಕ್ಷುನ್ಗೆ ಕೊಟ್ಟಂತ ಶಿಕ್ಷಣ ರದ್ದು ಮಾಡಿ ಅವನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಈ ತರ ಜೀವನದಲ್ಲಿ ಕೆಲವೊಮ್ಮೆ ಬೇಕಾದ ಸಮಯದಲ್ಲಿ ನಮಗೆ ಧೈರ್ಯ ಬರದೇ ಹೋದ್ರೆ ಜೀವ ಕೂಡ ಹೋಗುತ್ತೆ ಅನ್ನೋದಕ್ಕೆ ಈ ಕತೆ ನಮಗೆ ಉದಾಹರಣೆ ಆಗಿರುತ್ತೆ. ಈ ಕತೆ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಫಾಲೋ ಮಾಡ್ಕೊಳ್ಳಿ.